ನಮಸ್ತೆ. ಈ ಸಮ್ಮರಲ್ಲಿ ಎಲ್ಲ ಕಡೆ ಮಾವಿನಕಾಯಿ ಸಿಗ್ತಾ ಇದೆ. ಒಂದ್ಸಲಿ ನೀವು ಟ್ರೈ ಮಾಡಿ ನೋಡಿ. ಯಾರಿಗಾದ್ರೂ ಬಾಯಿ ಕೆಟ್ಟೋಗಿದೆ ಅಂದರೆ ಇದನ್ನು ತಿಂದರೆ ಆ ಒಂದು ನಾಲಿಗೆ ಆಕ್ಟಿವ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸಿಹಿ ಮಾವಿನಕಾಯಿ ಬರುತ್ತಲ್ವ ತೋತಾಪುರಿ, ಅದನ್ನು ತಗೊಂಡಿದ್ದೀನಿ. ಈ ಥರ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಪೂರ್ತಿಯಾಗಿ ಚಪಾತಿ ಜೊತೆಗೆ ದೋಸೆ ಜೊತೆಗೆ ತುಂಬಾ ರುಚಿ ಕೊಡುತ್ತೆ. ನಾವೆಲ್ಲ ಚಿಕ್ಕದ್ರಲ್ಲಿ ತಿಂತಾ ಇದ್ವಲ್ವಾ, ಉಪ್ಪು ಖಾರ ಹುಳಿ ಸಿಹಿ ಎಲ್ಲ ಹಾಕ್ಕೊಂಡು. ಇದು ಕುಕ್ ಮಾಡ್ತಿರಲ್ಲ, ಇವಾಗ ಕುಕ್ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 3 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಬಳಸಿರ್ತಕ್ಕಂಥದ್ದು ಅರ್ಧ ಸ್ಪೂನ್ ಅಷ್ಟು ಸೋಂಪು, ಓಂಕಾಳು ಅರ್ಧ ಸ್ಪೂನು, ಸಾಸಿವೆ 1 ಸ್ಪೂನು, ಮೆಂತ್ಯ 1 ಸ್ಪೂನು, ಕಲ್ವಂಜಿ ಸೀಡ್ಸು 1 ಸ್ಪೂನು. ಇಷ್ಟನ್ನು ಕೂಡ ಚೆನ್ನಾಗಿ ಕೆಂಪಿಗೆ ಹುರ್ಕೊಳ್ಬೇಕಾಗುತ್ತೆ. ನಂತರ ಮಾವಿನಕಾಯಿನೆಲ್ಲ ಕಟ್ ಮಾಡ್ಕೊಂಡಿದ್ವಲ್ವ ಅದನ್ನು ಕೂಡ ಹಾಕ್ಕೊಂಡು ಒಂದು ಚಿಕ್ಕ ಲೋಟದಲ್ಲಿ ನೀರನ್ನ ಹಾಕ್ಕೊಂಡಿದ್ದೀನಿ. ಮಾವಿನಕಾಯಿ ಚೆನ್ನಾಗಿ ಬೆಂದ ನಂತರ ಅದಕ್ಕೆ 1 ಸ್ಪೂನ್ ಅಷ್ಟು ಬೆಲ್ಲ, ಅಚ್ಕಾರದ ಪುಡಿ, ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡ್ರೆ ಸೂಪರ್ ಆಗಿರುತ್ತೆ. ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ತಿನ್ಬೋದು. 1 ಸ್ಪೂನ್ ತಿಂದರೆ ಸಮಾಧಾನನೇ ಆಗಲ್ಲ, ತಿಂತಾನೇ ಇರ್ಬೇಕನ್ಸುತ್ತೆ. ನಾನು ಇದನ್ನು ಚಪಾತಿ ಜೊತೆಗೆ ಮಾಡಿದ್ದೆ. ನೀವು ಕೂಡ